ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲಿಡಿ ಅದನ್ನ. ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಐಸ್ ಗೆಡ್ಡೆ ತರಿಸಿದನಲ್ಲ. ಹೊಡಿಬೇಕು ಅಂದ್ರೆ ಹೊಡಿತೀನಿ ಹೇಳಿ ಯಜಮಾನ್ರೆ, ಇಲ್ಲಾಂದ್ರೆ ಕರಗು ಹೋಗುತ್ತೆ. ಏನು ಬೇಕಾಗಿಲ್ಲ, ಅದು ಕರಗೋ ವಿಧಾನದಲ್ಲೇ ಕರಗುತ್ತೆ. ಕಲ್ಯಾಣಿ ಕಾಲು ಅದನ್ನ ಕರಗಿಸುತ್ತೆ. ಇದೇ ಶಿಕ್ಷೆ. ಆಫೀಸರ್, ಮತ್ತೊಂದ್ಸಲ ಹೇಳ್ತಾ ಇದೀನಿ, ಬಿಸಿ ಆರ್ಸಿನೇ ತಂದಿದ್ದೆ. ರುಜು ಆದ್ಮೇಲೆ ಎಷ್ಟೇ ಸಲ ಹೇಳಿದ್ರು ನಂಬಕ್ಕಾಗಲ್ಲ. ಮಾಡಿರೋ ತಪ್ಪಿಗೆ ಕೊಟ್ಟಿರೋ ಶಿಕ್ಷೆನ ಅನುಭವಿಸ್ಲೇಬೇಕು. ತಪ್ಪು ಮಾಡ್ದೇನೆ ಶಿಕ್ಷೆ ಹೇಗ್ ಅನ್ಭವಿಸ್ಲಿ? ಸೆಕ್ಷನ್ ಹೇಳೋದಕ್ಕೆ ಇದು ಕೋರ್ಟ್ ಅಲ್ಲ, ನನ್ನ ಮನೆ. ಒಪ್ಕೊಂಡಿದ್ದು ಮಾತ್ರಕ್ಕೆ ತಪ್ಪನ್ನ ಒಪ್ಕೊಂಡ್ ಹಾಗಲ್ಲ. ಕ್ಷಮಿಸೋ ಪದ್ಧತಿ ಇಲ್ಲಿಲ್ಲ. ಆಫೀಸರ್, ಇನ್ನೊಂದು ಮಾತು ಕೇಳಿಸ್ಬಾರ್ದು. ಅದು ಪೂರ್ತಿಯಾಗಿ ಕರಗಿ ನಿನ್ನ ಪಾದ ನೆಲಕ್ಕೆ ಮುಟ್ಟೋವರೆಗೂ ಅಲ್ಲೇ ನಿಂತಿರ್ಬೇಕು. ಸುಮ್ನೆ ಇದೀನಿ ಅಂದ್ರೆ ನೀನ್ ಆಡಿದ್ದೆ ಆಟ ಅಂತ ಅನ್ಕೊಂಡಿದ್ಯಾ? ನೀನ್ ಮಾತಾಡ್ಬಾರ್ದು ಅಂದಿದ್ಯಾ ಅಂತ ನೀನ್ ಏನೇ ಮಾಡಿದ್ರು ಮಾತಾಡದೆ ಸುಮ್ನೆ ಇರ್ತೀವಿ ಅನ್ಕೊಂಡಿದ್ಯಾ? ನಿನ್ ಇಷ್ಟದ ಪ್ರಕಾರ ನಡ್ಕೊಂಡ್ರೆ ನಾವ್ಯಾರು ಸಹಿಸೋದಿಲ್ಲ. ಇಷ್ಟೆಲ್ಲ ಅನ್ಯಾಯ ನಡೀತಿದ್ರು ನಾವು ನೋಡ್ಕೊಂಡು ಸುಮ್ನೆ ಇರೋದಿಲ್ಲ. ಯಾರಿರೋ ಅಂದ್ರು ಒಳಗ್ ಹೋಗಮ್ಮ. ದಮಯಂತಿ, ಇದೆಲ್ಲ ನಿನ್ನ ಕೆಲಸ ಅಂತ ಗೊತ್ತಾಗೋಯ್ತು. ಒಂದು ಹೆಣ್ಣಾಗಿ ಹುಟ್ಟಿ ಇನ್ನೊಂದು ಹೆಣ್ಣಿಗೆ ಹೀಗೆಲ್ಲ ನೋವು ಕೊಡಬಾರ್ದು. ಹೇಳೋದನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಮಾತಾಡೋ ಹಾಗಿಲ್ಲ ಅನುಪಮ ಅವರೇ. ಅವಳು ಮಾಡಿದ್ದನ್ನ ನೋಡ್ತಿದ್ರು ಕೂಡ ಅವಳು ಪರ ವಹಿಸ್ಕೊಂಡ್ ಬರಬೇಡಿ. ನಮ್ಮಮ್ಮನ ಮೇಲೆ ಆರೋಪ ಹೊರಿಸ್ಬೇಕು ಅಂತ ನೀವ್ ನೋಡ್ಲೇಬೇಡಿ. ಯಾರೇ ಅಡ್ಡ ಬಂದ್ರು ಒಂದು ಸಲ ನಿರ್ಧಾರ ತಗೊಂಡ್ಮೇಲೆ ಹಿಂದೆ ಬರೋ ಮಾತೇ ಇಲ್ಲ. ಹೋಗ್ ನಿಂತ್ಕೋ. ಹೋಗಲ್ಲ. ನಿಂತ್ಕೋಬೇಕು. ಹೋಗಲ್ಲ. ಏನೋ ನೀನೇನಾದ್ರೂ ರಾಜವಂಶದಲ್ಲಿ ಹುಟ್ಟಿದ್ಯಾ ಅನ್ಕೊಂಡಿದ್ಯಾ? ಅಥವಾ ನಿನ್ ಮಾತನ್ನೇ ಏನಾದ್ರೂ ಶಿಲಾಶಾಸನ ಅನ್ಕೊಂಡಿದ್ಯಾ? ಒಬ್ಬ ಜವಾಬ್ದಾರಿ ಇರೋ ಪೊಲೀಸ್ ಆಫೀಸರ್ ಆಗಿ ಇಷ್ಟು ನೀಚವಾಗಿ ವರ್ತಿಸ್ತಿದ್ಯಾ? ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಇರೋದಕ್ಕೆ ಶಿವ ಪಾರ್ವತಿ ಅವರೇ, ನಿಮ್ಮ ಮೊಮ್ಮಗಳು ನನ್ನ ಹೆಂಡತಿ ನನ್ನ ಜೊತೆ ಇಲ್ದೇ ಇರೋ ಹಾಗೆ ಮಾಡಿದ್ರು ಕೂಡ, ನನ್ನ ಮಗುಗೆ ಅಪಾಯ ಮಾಡೋಕು ನೋಡಿದ್ರು ಕೂಡ, ಇಲ್ಲಿವರೆಗೂ ಸಂಪದಾಗೆ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ಕೂಡ ತುಂಬಾ ಚಿಕ್ಕ ಶಿಕ್ಷೆ ಕೊಡ್ತಾ ಇದ್ದೀನಿ. ಕಣ್ಣಿಂದ ನೋಡಿದ್ದೆಲ್ಲ ಸತ್ಯ ಅಲ್ಲ ಶೌರ್ಯ. ನೀನ್ ಅಪಾರ್ಥ ಮಾಡ್ಕೊಳ್ತಿದ್ಯಾ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾರು ಏನೇ ಹೇಳಿದ್ರು ಈ ಶಿಕ್ಷೆ ನಿಲ್ಲಲ್ಲ. ನಿನಗೆ ಅವಳ ಮೇಲೆ ಅಷ್ಟು ಕೋಪ ಇದ್ರೆ ಅವಳಿಗೆ ಬದಲಾಗಿ ನಾನ್ ನಿಂತ್ಕೊಳ್ತೀನಿ ಶೌರ್ಯ. ಆ ಶಿಕ್ಷೆನ ನಾನ್ ಅನುಭವಿಸ್ತೀನಿ. ಕಷ್ಟ ನಂದು, ನೋವು ನಂದು. ಅದಕ್ಕೆ ಕಾರಣ ಈ ಕಲ್ಯಾಣಿ. ತಪ್ಪು ಮಾಡಿರೋರೇ ಶಿಕ್ಷೆ ಅನುಭವಿಸ್ಬೇಕು. ಶೌರ್ಯ, ಮೊಂಡುತನ ಮಾಡೋದು ಒಳ್ಳೇದಲ್ಲ. ನಿನ್ನ ನಿರ್ಧಾರನ ವಾಪಸ್ ತಗೋ. ಒಳ್ಳೇದು ಕೆಟ್ಟದ್ದು ಅನ್ನೋ ಪ್ರಶ್ನೆ ಬಂದ್ರೆ ಈ ಊರಿಗೆ ದೊಡ್ಡವರು, 4 ಜನಕ್ಕೆ ನ್ಯಾಯ ಹೇಳೋರು, ಮಮಕಾರದ ಪ್ರಕಾರ ಅಲ್ದೇನೆ ಸಾಕ್ಷಿಗಳ ಪರವಾಗಿ ತೀರ್ಪು ಹೇಳೋ ಶಿವಪಾರ್ವತಿ ಅವರಾಗಿ ನನ್ನ ಹೆಂಡತಿನ ಇನ್ನೊಬ್ಬನ ಜೊತೆ ಕಳಿಸಿರೋ ಕಲ್ಯಾಣಿಗೆ ನ್ಯಾಯವಾಗಿ ನೀವು ಏನ್ ಶಿಕ್ಷೆ ಕೊಡ್ತೀರಾ ಅಂತ ಹೇಳಿ ಶಿವಪಾರ್ವತಿ ಅವರೇ.
ಹೇಳೋದಕ್ಕಾಗಲ್ಲ ಅಲ್ವಾ? ನನ್ನ ನಿರ್ಧಾರಕ್ಕೆ ಅಡ್ಡ ಬರಬೇಡಿ. ಕಲ್ಯಾಣಿ, ಹೋಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಅನುಪಮ ಅಮ್ಮ ಮೇಲಾಣೆ, ನಿಮ್ಮ ಅನುಪಮ ಅಮ್ಮ ಮೇಲಾಣೆ. ಶೌರ್ಯ, ತಪ್ಪು ನಂದೆ ಅಂತ ನಂಬ್ತಿರೋವಾಗ ಶಿಕ್ಷೆ ಅನ್ಭವಿಸ್ಲೇಬೇಕಲ್ವಮ್ಮ? ಅನ್ಭವಿಸ್ತೀನಿ.
ಬೆರಳು ಕಟ್ಟಾಗೋ ಥರ ಏನು ಯೋಚನೆ ಮಾಡ್ತಾ ಇದೀಯಾ ಸ್ಯಾಮ್? ಶೌರ್ಯನ್ ಬಗ್ಗೆ ಸಿದ್ದು. ನನ್ಗೆ ಟೆನ್ಷನ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ನಾನು ಪೊಲೀಸವ್ರ ಕೈಗೆ ಸಿಕ್ಕಾಕೋತಿದ್ದೆ. ಸಿಕ್ಕಾಕೊಂಡಿಲ್ಲ ಅಲ್ವಾ? ಇಷ್ಟು ದೊಡ್ಡ ಸಿಟಿಯಲ್ಲಿ ನಮ್ಮನ್ನು ಹುಡುಕೋದು ಕಷ್ಟ ಸ್ಯಾಮ್. ನಾವು ಯಾರಿಗೂ ಸಿಕ್ಕಾಕೊಳ್ಳಲ್ಲ. ಇಲ್ಲ ಸಿದ್ದು, ಶೌರ್ಯ ನಮ್ಮನ್ನ ಬಿಡೋದಿಲ್ಲ. ನಮ್ಮನ್ನ ಹಿಡಿತಾನೆ ಅನ್ಸುತ್ತೆ. ನೀನು ನನ್ನ ಲವರ್ಸ್ ಅಂತ ಗೊತ್ತಾಗಿರುತ್ತೆ. ನಾವು ಅವರಿಂದ ದೂರ ಕೂಡ ಬಂದಿದೀವಿ. ಆದ್ರೂ ಶೌರ್ಯ ನಮ್ಮನ್ನ ಯಾಕೆ ಬಿಡ್ತಿಲ್ಲ? ಒಂದ್ಸಲ ನೀನು ಶೌರ್ಯನ್ ಪ್ಲೇಸ್ ಅಲ್ಲಿ ನಿಂತು ಯೋಚನೆ ಮಾಡು. ಶೌರ್ಯ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಇವತ್ ಹೇಗಾದ್ರೂ ಸಂಪಾದನ ಹುಡುಕ್ಲೇಬೇಕು. ಡೋಂಟ್ ವರಿ ಶ್ರೀಜಾ, ಇವತ್ತು ಏನೇ ಆದ್ರೂ ಸಿಗ್ತಾಳೆ. ಅಡ್ರೆಸ್ ಸಿಕ್ತು ಅಲ್ವಾ? ಬಾ. 2 days ಅಲ್ಲಿ ಡೆಲಿವರಿ ಕೊಟ್ಬಿಡ್ತೀನಿ ಸರ್. ನನ್ನ ನಂಬಿ ಈ ಸರಿ ಮಾತ್ರ ಅಮೌಂಟ್ ಕಟ್ ಮಾಡ್ದೇನೆ ಕಳಿಸಿ ಸರ್. ಎಕ್ಸ್ಕ್ಯೂಸ್ ಮೀ, ಈ ಫೋಟೋದಲ್ಲಿರೋರ್ ಮನೆ ಎಲ್ಲಿದೆ? ನಾವು ಹೇಗಾದ್ರೂ ಮಾಡಿ ನಮ್ಮ ಗೋಲ್ಸ್ನ ರೀಚ್ ಆಗ್ಬೇಕು ಸ್ಯಾಮ್. ಸಿದ್ದು, ಫ್ರೆಶ್ ಆಗಿ ಬಾ, ತಿಂಡಿ ತಿನ್ನುವಂತೆ. ಅಂದ್ರೆ ನಿನ್ನ ಉದ್ದೇಶ ಏನು? ಅದಾಗಲ್ಲ ಅಂತನಾ? ಅದು ಹಾಗಲ್ಲ ಸಿದ್ದು. ಸ್ಯಾಮ್, ನಿನ್ನೆ ಕೇಳ್ತಿರೋದು. ಯಾಕೆ ಮಾತಾಡ್ತಿಲ್ಲ ಸ್ಯಾಮ್? ಸಿದ್ದು, ಪೊಲೀಸ್ ಅವರು. ನಿಮಗೆ ಗೊತ್ತಾ ಇಲ್ವಾ? ಗೊತ್ತು. ಯಾವ ಮನೆ ಅದು? ಅದಾ? ಸಿದ್ದು, ಹೀಗೇನ್ ಮಾಡೋದು? ಬಾ, ಮೊದಲು ಇಲ್ಲಿಂದ ಹೋಗೋಣ. ಆ ಮನೇಲಿ ಯಾರೂ ಇಲ್ಲ. ಸಾರಿ ಸರ್, ಭಯದಲ್ಲಿ ನಮ್ಮನೆ ತೋರಿಸ್ಬಿಟ್ಟೆ. ಇದೇ ಅವ್ರ ಮನೆ. ಮೆಂಟ್ಲು ತರ ಆಡ್ತೀಯಲ್ಲ. ಮತ್ತೆ ಮಿಸ್ ಆದ್ರು ಅನ್ಸುತ್ತೆ. ಸಿದ್ದು ಸಂಪದ ಒಳಗಡೆ ಇಲ್ಲ ಅಲ್ವಾ? ಹೊರಟೋಗಿರ್ತಾರೆ ಸರ್. 1 ವಾರ ಶೆಲ್ಟರ್ ಬೇಕು ಅಂದ್ರು ನಾನೇ ನಮ್ಮ ಮನೆ ಕೊಟ್ಟೆ. ಅಂದ್ರೆ ಬಾಡಿಗೆ ಕೊಡದೆ ಓಡ್ ಹೋಗಿರ್ತಾರ? ಅನಾವಶ್ಯಕವಾಗಿ ಓವರ್ ರಿಯಾಕ್ಟ್ ಆಗ್ತಿದೀವೇನೋ ಅನಿಸ್ತಿದೆ ಶೌರ್ಯ. ನೋವಾಗ್ತಿದ್ರು ಕಾಮಾಗಿರು ಅಂತ ಹೇಳ್ತೀಯಾ? ನೀನೊಬ್ಬ ಪೊಲೀಸ್ ಆಫೀಸರ್. ನಿನ್ನ ಬಗ್ಗೆ ಜನಗಳು ಕೆಟ್ಟದಾಗ ಮಾತಾಡ್ಕೋಬಾರ್ದು ಅಲ್ವಾ ಶೌರ್ಯ? ಯಾವ ವಿಷಯದಲ್ಲಿ? ರಿಯಲೈಸ್ ಆಗದೆ ಇರೋರ ಬಗ್ಗೆ. ಯಾರ ಬಗ್ಗೆ? ಅಫ್ಕೋರ್ಸ್ ಸಂಪದ ಬಗ್ಗೆನೆ. ಟ್ರೇಸ್ ಮಾಡ್ತಿದೀವಿ ಅಂತ ಗೊತ್ತಾಗಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಇದೆಲ್ಲ ಕಲ್ಯಾಣಿಯಿಂದಾನೆ. ಅಲ್ದೇ ಇರಬಹುದೇನೋ. ಪ್ರೂಫ್ ಜೊತೆ ಮಾತಾಡ್ತಿದ್ದೀನಿ ಭಾರ್ಗವ್. ಕಲ್ಯಾಣಿ ಶ್ರೀಜಾ ಅನ್ನೋ ಹುಡುಗಿ ಜೊತೆ ಮಾತಾಡಿದ್ದನ್ನ ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ. ಅದಕ್ಕೆ ಪ್ರೂಫ್ ಇದೆ. ಎಲ್ಲ ಕಲ್ಯಾಣಿನೇ ಮಾಡ್ತಿರೋದು. ಈ ಕೋಪದಿಂದನೇ ಅಲ್ವಾ ತಾಳಿ ಕಟ್ಟಿ ಶಿಕ್ಷೆ ಕೊಡ್ತಿದ್ಯಾ? ಬಟ್ ಅವಳಿಗೆ ಅನಾವಶ್ಯಕವಾಗಿ ತೊಂದರೆ ಕೊಡ್ತಿದ್ಯೇನೋ ಅನ್ನಿಸ್ತಿದೆ. ಏಯ್, ಯಾರು? ನಾನಾ? ನನಗೆ ಸಲಹೆ ಕೊಡ್ತಿದ್ಯಾ? ಸಾರಿ ಭಾರ್ಗವ್. ನಾನು ತಪ್ಪಾಗಿ ಹೇಳ್ತಿಲ್ಲ ಶೌರ್ಯ. ಯೋಚನೆ ಮಾಡ್ತೀಯಾ ಅಂತ ಹೇಳ್ತಿದ್ದೀನಿ. ಪ್ಲೀಸ್ ಲಿವ್ ಮಿ ಅಲೋನ್ ಭಾರ್ಗವ್. ಓಕೆ. ಏಯ್, ಇನ್ನೊಂದು ಮಾತು ಕೇಳಿಸ್ಬಾರ್ದು. ಅದು ಪೂರ್ತಿಯಾಗಿ ಕರಗಿ ನಿನ್ನ ಪಾದ ನೆಲಕ್ಕೆ ಮುಟ್ಟೋವರೆಗೂ ಅಲ್ಲೇ ನಿಂತಿರ್ಬೇಕು. ಕಲ್ಯಾಣಿ ಹೋಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಅನುಪಮ ಅಮ್ಮ ಮೇಲಾಣೆ.
ಅತ್ಗೆ ನಿಮ್ ರಾಕ್ಷಸ ಆನಂದ ನೋಡ್ತಿದ್ರೆ ನೀವೇ ಬಿಸಿ ಹಾಲು ಹಾಕಿರೋ ಹಾಗಿದೆ. ನಿಜಾನೇನಾ? ಏನ್ ಹೇಳ್ತಾ ಇದ್ಯಾ? ಗೊತ್ತು ಬಿಡಿ ಅದ್ಗೆ, ನೀವಲ್ದೆ ಇನ್ಯಾರು ಮಾಡ್ತಾರೆ? ಆದ್ರೂ ನನ್ನ ಹತ್ರ ಮುಚ್ಚಿಟ್ಟು ಏನ್ ಪ್ರಯೋಜನ ಅದ್ಗೆ? ನೀನಂದ್ರೆ ನನ್ಗೇನಾದ್ರೂ ಭಯನಾ? ಮತ್ತೆ ಒಪ್ಕೋಬೋದಲ್ವಾ? ಹೌದು, ನಾನೇ ಮಾಡ್ದೆ. ಏನಿವಾಗ? ತಪ್ಪಲ್ವಾ ಅದ್ಗೆ? ನನ್ನ ಮಗನ್ ಕೈಯಲ್ಲಿ ಆ ಕಲ್ಯಾಣಿ ಎಷ್ಟು ಸಲ ಬಯಸಿದಾಳೆ, ಅದು ತಪ್ಪಲ್ವಾ ಪಲ್ಲವಿ? ನನ್ನ ಮುಖದ ಮೇಲೆ ಕಾಫಿ ಎರಚಿದಾಳೆ, ಸಗಣಿ ಹಾಕಿದಾಳೆ, ಅದೆಲ್ಲ ತಪ್ಪಲ್ವಾ? ಓಹೋ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹೀಗೆ ಸಾಧಿಸ್ತಿದ್ದೀರಾ ಅಂತಾಯ್ತು. ಮತ್ತೆ ಸುಮ್ನೆ ಇರ್ತೀನಾ? ಅವಕಾಶಕ್ಕೋಸ್ಕರ ಕಾಯ್ತಿದ್ದೆ, ಸಿಕ್ತು. ಅದಕ್ಕೆ ಹೀಗ್ ಮಾಡಿದ್ರಿ ಅಂತಾಯ್ತು. ಇಷ್ಟು ಬೇಗ ಎಲ್ಲ ಮುಗ್ದಿಲ್ಲ, ಇನ್ನೂ ತೋರಿಸ್ತೀನಿ. ಅದು ಮಾಮೂಲಿಯಾಗಿರಲ್ಲ. ಪಲ್ಲವಿ, ಏನಾದ್ರೂ ಮಾತಾಡಿದ್ರೆ ಮಾತಾಡ್ತೀರಿ ಅಂತ್ಯಾ? ಬರೀ ವಯಸ್ಸಾಗೋದ್ರೆ ಸಾಕ ಪಲ್ಲವಿ, ಬುದ್ಧಿ ಬರೋದ್ ಬೇಡ. ನಾನೇನ್ ಮಾಡಿದ್ನಮ್ಮ? ಮಕ್ಕಳು ತಪ್ಪು ಮಾಡಿದ್ರೆ ಅದನ್ನು ಕ್ಷಮಿಸ್ಬೇಕೆ ಹೊರತು ಹೀಗೆ ಹಠ ಸಾಧಿಸ್ತಾರ? ನಾನಾ? ಜಾಣನಿಗೆ ಮಾತನ್ನು ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಾರೆ. ಮನುಷ್ಯನಾಗ ಹುಟ್ಟಿದ್ಮೇಲೆ ಬದಲಾಗ್ಬೇಕು. ಚಿಕ್ಕ ಮಕ್ಕಳ ಮೇಲೆ ಕೋಪ ಆಗ್ಲಿ ದ್ವೇಷ ಆಗ್ಲಿ ಯಾಕೆ? ಮನುಷ್ಯನಿಗೆ ದೇವ್ರ ಜ್ಞಾನ ಕೊಟ್ಟಿದ್ದು ಎಲ್ರ ಮೇಲೂ ಕರುಣೆ ದಯೆ ತೋರಿಸ್ಲಿಂತ ಪಲ್ಲವಿ. ಈ ರೀತಿ ಹಿಂಸೆ ಕೊಡ್ಬೇಕು ಅಂತಲ್ಲ. ಹೊಟ್ಟೆಗೆ ತಿನ್ನೋದಷ್ಟೇ ಅಲ್ಲ, ಯಾವಾಗ ತಿಳ್ಕೊತೀಯ ಇದನ್ನೆಲ್ಲ? ಅನುಪಮ, ನನಗೆ ಅಲ್ವಾ ಹೇಳ್ತಿರೋದ್ ನೀನು? ಅಯ್ಯೋ ದಮಯಂತಿ, ನಾನ್ಯಾಕೆ ನಿನಗೆ ಹೇಳಿ? ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳೋರ್ ಹತ್ರ ನಾನು ಮಾತಾಡ್ತೀನಾ?